ಸೊ ವಿ ವೆಂಟ್, ಆಯ್ತು ನಾನು ಸ್ಟೇಷನ್ಗೆ ಹೋದೆ, ಅವ್ರಿಗೂ ನಾನು ಸ್ಟೇಟ್ಮೆಂಟ್ ಕೊಟ್ಟೆ, ನಾನು ಇರ್ಲೇ ಇಲ್ಲ, ನಂಬರ್ ತಗೊಳ್ಳಿ ಅಂಡ್ ಯು ಡೂ ಯುವರ್ ಜಾಬ್, ನಿಮಗೆ ಗೊತ್ತಾಗುತ್ತೆ ನಾನು ಅಲ್ಲಿ ಇರ್ಲಿಲ್ಲ ಲೊಕೇಶನ್ ಅಲ್ಲಿ ಅಂತಾನು ಹೇಳ್ಬಿಟ್ಟು ನಾ ಬಂದೆ. ಅಂಡ್ ಇವೆಂಚುಲಿ ದಟ್ ಕೇಸ್ ವಾಸ್ ಡ್ರಾಪ್ಡ್ ಮೇಡಮ್. ಅದು ಸೊ ನೀವು ಇಲ್ಲಿ ಡೈವೋರ್ಸಿಗೆ ಬೇಡ ಅಂತ ಹೇಳಿದಕ್ಕೆ ಇದೇ ರೀಸನ್ ಇಂದ ಆ ಮಗುನ ಸಾಯಿಸಿದ್ರು ಅಂತ ಇವಾಗ ಗೊತ್ತಾಗ್ತಾ ಇದೆ, ಅದೇ ಸಿಟ್ಟಿಂದ ಇರ್ಬೋದು ಮೇಡಮ್, ಇರ್ಬೋದು. ಐ ಡೋಂಟ್ ನೋ, ನಾನು ಸ್ಪೆಕ್ಯುಲೇಟ್ ಮಾಡೋಕ್ಕೂ ಆಗೋದಿಲ್ಲ, ಬಿಕಾಸ್ ಇಟ್ಸ್ ಅನ್ ಆನ್ ಗೋಯಿಂಗ್ ಇನ್ವೆಸ್ಟಿಗೇಷನ್. ನಾನು ಅದ್ರ ಮೇಲೆ ಕಮೆಂಟ್ ಪಾಸ್ ಮಾಡೋಕ್ಕೂ ಆಗೋದಿಲ್ಲ. ಬಟ್ ದ ರೀಸನ್ ಆಫ್ ಡೆತ್ ನನಗೆ ಇವತ್ತವರೆಗೂ ನನಗೆ ಪರ್ಸನಲಿ ಇಟ್ ಈಸ್ ಅನ್ನೋನ್ ಟು ಮೀ. ನಾನು ಏನ್ ಗ್ರಡ್ಜ್ ಇಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅದು ಬೇರೆ ಏನಾದ್ರು ವಾಟ್ ಅವೆನ್ಯೂಸ್ ಇದೆ ಇವ್ರಿಗೆ ಈ ತರ ಮಾಡೋದಿಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಸೊ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಾಗಿತ್ತು ಪೊಲೀಸರ ವಿಚಾರದಲ್ಲಿ ಹೇಳೋದಾದ್ರೆ? ಮೇಡಮ್ ಇದು ಇನ್ಸ್ಟೆಂಟ್, ಇದು ಪಾಪು ಡೆತ್ ಆಗಿದ್ದಿನ 25th ನನಗೆ ನನ್ ಬಾಮೈದ ಫೋನ್ ಮಾಡ್ಬಿಟ್ಟು, ಹರಿಹರಲ್ಲಿ ಇದ್ದೆ ನಾನು, ನನಗೆ ಇಮಿಡಿಯೇಟ್ ಆಗಿ ಎಲ್ಲ ಕೆಲಸ ಬಿಟ್ಬಿಟ್ಟು ಬೆಂಗಳೂರಿಗೆ ಬನ್ನಿ ಅಂತ ಕರೆದ್ರು ಮೇಡಮ್. ಸರಿ ಆಯ್ತು ಅಂತ ನಾವು ಹೊರಟ್ಬಿಟ್ಟು ಹೋದೆ. ನನಗೆ 300+ ಕಿಲೋಮೀಟರ್ಸ್ ಆಗಿದ್ರೆ ಒಂದು 5.5 hours ತಗೊಂತು ಮೇಡಮ್. ನಾನು ವೈಟ್ ಫೀಲ್ಡ್ ವೈದ್ಯಪುರ ಇದು ಹಾಸ್ಪಿಟ್ಲಿಗೆ ಹೋಗಕ್ಕೆ. ವೈದ್ಯ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ನನ್ನ ಬಾಮೈದ ನಾನು ಇಟ್ಕೊಂಡ್ಬಿಟ್ಟು, ಬಾಬಾ ಬೆನ್ನು ಇಸ್ ನೋ ಮೋರ್, ಬೆನ್ನು ತೀರ್ಕೊಂಡ್ಬಿಡ್ತೀವಿ ನಿನ್ನೆ ಅಂತ ಈ ಅವರ್ಸ್ ಸ್ಟಾರ್ಟೆಡ್ ಕ್ರೈಯಿಂಗ್. ನನಗೂ ಕಂಟ್ರೋಲ್ ಮಾಡಕ್ಕಾಗಿಲ್ಲ, ಬಾಳ ಹತ್ಕೊಂಡ್ಬಿಟ್ವಿ ಮೇಡಮ್. ಆ ಟೈಮಲ್ಲಿ 2 excuses ಬಂತು ಮೇಡಮ್. ಇಟ್ ಈಸ್ ಎಕ್ಸ್ಕ್ಯೂಸ್ ಓನ್ಲಿ. ಫಸ್ಟ್ ಎಕ್ಸ್ಕ್ಯೂಸ್ ವಾಸ್ ದಟ್ ನೈಟ್ ಪಾಪು ಬಿರಿಯಾನಿ ಕೇಳ್ತು. 11 ಗಂಟೆ ರಾತ್ರಿಗೆ ಬಿರಿಯಾನಿ ಆನ್ಲೈನ್ ಆರ್ಡರ್ ಮಾಡಿ ತರಿಸಿ ಪಾಪುಗೆ ತಿನ್ನಿಸ್ಬಿಟ್ಟು ಮಲಗಿಸಿದ್ರು. ಬೆಳಗ್ಗೆ ಎದ್ದಾಗ ಶಿ ವಾಸ್ ನಾಟ್ ರೆಸ್ಪಾನ್ಸಿವ್. ಅದಕ್ಕೆ ಅದು ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಶಿ ವಾಸ್ ಟೋಲ್ಡ್ ಡಿಕ್ಲೇರ್ಡ್ ಬ್ರಾಡ್ ಡೆಡ್ ಅಂತ. ಸೊ ನನ್ ಬಾಮೈದ ಏನ್ ಮಾಡ್ದ, ಅಲ್ಲ ಬಿರಿಯಾನಿ ಹಾಳಾಗಿರೋ ಬಿರಿಯಾನಿ ತಿಂದಿದ್ದಾರೆ ಅಂತ ಹೇಳಿದ್ರೆ ಒಂದು ಲೂಸ್ ಮೋಷನ್ ಆಗ್ಬೇಕು, ಇಲ್ಲ ಒಂದು ವಾಮಿಟಿಂಗ್ ಆಗ್ಬೇಕು, ಮೂಗಿಂದ ರಕ್ತ ಯಾಕೆ ಬರ್ಬೇಕು ಅಂತ ಹೇಳಿ ಅವರೇ ಫಸ್ಟ್ ಹೋಗಿ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿರೋದು ಮೇಡಮ್. ಒಂದು 25th itself ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಅದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆಮೇಲೆ ಸೆಕೆಂಡ್ ವರ್ಷನ್ ಬೈ ದ ಲೇಟ್ ಈವ್ನಿಂಗ್ ಅಲ್ಲಿ ವಾಸ್ ದಟ್ ಇವರು ಎಲ್ಲ ಆಚೆ ಹೋಗಿದ್ರು ಶಾಪಿಂಗಿಗೆ. ಆಮೇಲೆ ಪಾಪು ಐಸ್ ಕ್ರೀಮ್ ಕೇಳಿತ್ತು, ಐಸ್ ಕ್ರೀಮ್ ಕೊಡ್ಸಿದ್ರು. ಆಮೇಲೆ ಇವ್ರು ಬರ್ತ್ಡೇ ಮಾಡೋದಕ್ಕೆ ಕೋಲಾರ್ ಕಾಫಿ ಡೇಗೆ ಹೋಗ್ಬಿಟ್ಟು ಅವರು ಕೇಕ್ ಕಟ್ಟಿಂಗು ಅದೆಲ್ಲ ಮಾಡಿದ್ರು. ವೆನ್ ಇನ್ ಫ್ಯಾಕ್ಟ್ 23rd ವಾಸ್ ಪ್ರಿಯಾಂಕಾಸ್ ಬರ್ತ್ಡೇ, ನಾಟ್ 25th ಮೇಡಮ್. ಸೊ 2 ದಿನ ಬಿಟ್ಟು ಇವ್ರು ಕೇಕ್ ಕಟ್ ಮಾಡೋಂಥದ್ದು ಏನಿದೆ ಅಲ್ಲ ಅವ್ರಿಗೆ. ಅಂಡ್ ಓಕೆ ಪಾರ್ಟಿ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಜಸ್ಟ್ ಇವ್ರಿಬ್ರು ಆದ್ರೆ ಪಾರ್ಟಿ ಆಗತ್ತ ಮೇಡಮ್? ಫ್ರೆಂಡ್ಸ್ ಇಲ್ಲ, ರಿಲೇಟಿವ್ಸ್ ಇಲ್ಲ, ಯಾರು ಇಲ್ಲ ಅಲ್ಲಿಗೆ. ಬರೀ ಇವ್ರಿಬ್ರೇ ಹೋಗಿ ಮಧ್ಯರಾತ್ರಿ 1:30-2 ಗಂಟೆ ತನಕ ಅಲ್ಲಿ ಕಾಫಿ ಡೇಲಿ ಕೂತಿದಾರಂತೆ ಮೇಡಮ್. ಪಾಪು ಗಾಡಿಯಲ್ಲಿ ಮಲಗಿದೆ, AC ಆನ್ ಮಾಡಿ ಬಂದ, ಇವರಿಬ್ರು ಆಚೆ ಇದ್ದಾರೆ, ಪಾಪು ಒಬ್ರೇ ಒಳಗ್ ಕಾರಲ್ಲಿ ಇದೆ ಮೇಡಮ್. ಇವ್ರು ಎಷ್ಟು ರೆಸ್ಪಾನ್ಸಿಬಲ್ ಪೀಪಲ್ ಆಗಿರ್ಬೇಕು ಮೇಡಮ್ ಹೇಳಿ ನೀವು. ಈ ತರ ನಿಮ್ಮ ಮಗಳಿಗೆ ವೆನ್ನೆಲ್ಲ ನೀವು ಲಾಸ್ಟ್ ಯಾವಾಗ ಮಾತಾಡಿದ್ರಿ, ಏನ್ ಹೇಳಿದ್ರು ಮಾತಾಡಿದ ಸಂದರ್ಭದಲ್ಲಿ? ಮೇಡಮ್ ವೆನ್ನು ಪಾಪುನ ಲಾಸ್ಟ್ ನಾನು ಮಾತಾಡ್ಸಿದ್ದು ಅವ್ರದ್ದು ಡೆತ್ ಆಗಕ್ಕೆ ಒಂದು 10 days or week ago ಮಾತಾಡ್ಸಿದ್ದೆ. ಇವರಿಬ್ರು ಅಂದ್ರೆ ನೀವು ಡೈಲಿ ಮಾತಾಡ್ತಾ ಇರ್ಲಿಲ್ಲ ಮಗ ಹತ್ರ? ಇಲ್ಲ ಮೇಡಮ್, ಫೋನೇ ಕೊಡ್ತಾ ಇರ್ಲಿಲ್ಲ. ಅಂಡ್ ಮೋರ್ ಓವರ್ ಇವರಿಬ್ರು ನಂಬರ್ಸ್ಗಳು ಚೇಂಜ್ ಮಾಡ್ಬಿಟ್ಟಿದ್ರು, ಫೋನ್ ನಂಬರ್ಸ್ಗಳನ್ನ. ಅಂಡ್ ರೆಗ್ಯುಲರ್ ಫೋನ್ ಕಾಲ್ಸ್ಗಳನ್ನ ಯಾರ್ದು ರಿಸೀವ್ ಅಲ್ಲ, ಅವ್ರು ಏರ್ಪ್ಲೇನ್ ಮೋಡ್ಗೆ ಹಾಕ್ಬಿಟ್ಟಿದ್ರು. ಅಂಡ್ ವಾಟ್ಸ್ಆಪ್ ಮುಖಾಂತರನೇ ಕಾಲ್ ಮಾಡೋದು ಮಾತಾಡೋದು ಮಾಡ್ತಾ ಇದ್ರು ಮೇಡಮ್ ಇವರು. ಸೊ ಎನಿ ನಂಬರ್ ಆಫ್ ಟೈಮ್ಸ್ ನಾನು ಕಾಲ್ ಮಾಡಕ್ ಟ್ರೈ ಮಾಡಿದೀನಿ. ಇಟ್ ವೆಂಟ್ ಅನ್ಆನ್ಸರ್ಡ್ ಎವ್ರಿ ಟೈಮ್ ಮೇಡಮ್ ಅದು. ಸೊ ಇದೊಂದು ಟೈಮ್ ಅಲ್ಲಿ ಪಾಪು ವಿಲ್ ಬಿಕಮ್ ಎಕ್ಸಸ್ ಬ್ಯಾಗೇಜ್ ಅನ್ನೋ ಲೆಕ್ಕದಲ್ಲಿ ಅವ್ರ ಮಮ್ಮಿ ಮನೆಗೆ ಪಾಪುನ ಬಿಟ್ಬಿಟ್ಟು ಇವರಿಬ್ರು ಗೋವಾಗೆ ಹೋಗಿದ್ರು ಮೇಡಮ್. ಫಾರ್ ಸಮ್ 3 or 4 nights ಹೋಗಿದ್ರು ಗೋವಾಗೆ. ಅವಾಗ ನನ್ನ ಬಾಮೈದ ಫೋನ್ ಮಾಡಿ ಹೇಳಿದ್ರು, ಅಜ್ಜಿ ಮನೇಲಿ, ಅಂದ್ರೆ ನಮ್ ಬಾಮೈದವ್ರ ಮನೆಯಲ್ಲಿ ಬಿಟ್ಟು ಹೋಗಿದ್ರು. ಕಾಲ್ ಮಾಡಿ ಮಾತಾಡಿರೋದು ಇದೆಯಾ? ಮಗುವಿನೆಲ್ಲ ಕಾಲ್ ಮಾಡಿರೋದು, ಅವಾಗ ಏನ್ ಹೇಳಿರೋದು ನಿಮ್ಮ ಹತ್ರ ಅವಾಗ ಟೈಮಲ್ಲಿ ಮಾತಾಡಿರೋದ್ರಲ್ಲಿ? ಮೇಡಮ್ ನಾನೇ ಹೋಗ್ಬಿಟ್ಟೆ. ನಾನು ಹೋಗಿ ಹರಿಹರಿಂದ ಹೋಗಿ ಪಾಪು ಜೊತೆ ಕೂತ್ಕೊಂಡು ಆಟ ಆಡಿ ಅವ್ರನ್ನ ಎತ್ಕೊಂಡು ಓಡಾಡಿ ಎಲ್ಲ ಮಾಡಿದೆ ಮೇಡಮ್. ಅವಾಗ ಅಂತ ಅಂದ್ರೆ ಹೆಂಗ್ ನೋಡ್ಕೋತಾರೆ ಅಂತ ಏನಾದ್ರು ಹೇಳಿತ್ತಾ ಮಗು ಅವಾಗ? ಎಸ್ ಮೇಡಮ್ ಅವಾಗ ಹೇಳಿತ್ತು. ಅವ್ರಿಗೆ ಒಂದು ಅಭ್ಯಾಸ ಇದೆ ಮೇಡಮ್, ನಾನು ಮೊದ್ಲಿಂದನೇ ಅದ್ ಮಾಡಿದ್ದೆ. ಇವಾಗ ಸ್ಕೂಲ್ಗೆ ಹೋಗಿ ಬಂದ್ರೆ ಬೆಳಗಿಂದ ಸಾಯಂಕಾಲ ತನಕ ಏನಾಯ್ತು ಅನ್ನೋದು ಅವ್ರು ನನಗೆ ವರದಿ ಕೊಡ್ಬೇಕು. ಆಮೇಲೆ ನೆಕ್ಸ್ಟ್ ದೇ ಹ್ಯಾವ್ ಟು ಡೂ ದರ್ ಚೋರ್ಸ್ ಅನ್ನೋ ತರ ನಾನು ಆತರನೇ ಅವ್ರನ್ನ ಕಲ್ಟಿವೇಟ್ ಮಾಡಿದ್ದೆ. ಸೊ ನನ್ ಹತ್ರ ಬಂದು ನನ್ ಮೇಲೆ ಕೂತ್ಕೊಂಡಿದ ತಕ್ಷಣ ಶಿ ಸ್ಟಾರ್ಟೆಡ್ ಟೆಲಿಂಗ್ ಮಿ, ಮೋಹನ್ ಇದನ್ನೆಲ್ಲ ಅವನು ನನ್ ಕಿವಿನ ಹಿಂಗ್ ಹಿಡ್ಕೊಂಡ್ಬಿಟ್ಟು, ಅಂಡ್ ಐ ಆಮ್ ಸಾರಿ ಫಾರ್ ದ ಲ್ಯಾಂಗ್ವೇಜ್, ಬಟ್ ಇದು ಎಕ್ಸಾಕ್ಟ್ ವರ್ಡ್ಸ್ ನನ್ ಮಗಳು ಹೇಳಿರೋದು. ಇವ್ರೇನೋ ಹೋಗ್ಬಿಟ್ಟು ಅವನ್ ಬೆಡ್ ಅಲ್ಲಿ, ಅವ್ರದ್ದು ಬೆಡ್ರೂಮ್ ಅಲ್ಲಿ ಬೇರೆ ಬೆಡ್ರೂಮ್ ಅಲ್ಲಿ ಮಲಗ್ತಿದ್ರಂತೆ. ಅಲ್ಲಿ ಹೋಗ್ಬಿಟ್ಟು ಪಾಪು ಮಲಗಿದೆ.
ಸೊ ಕಿವಿ ಹಿಡ್ಕೊಂಬಿಟ್ಟು ದೇವಸ್ಥಿ ಮುಂಡೆ ನಿನ್ಗೆ ಹೇಳಿಲ್ಲ ಇಲ್ಲಿ ಬಂದ್ ಮಲ್ಕೊಂಬಾರ್ದು ಅಂತ ಎದ್ದು ನಡಿ ಅಂತ ಹೇಳಿ ಕಿವಿ ಹಿಡ್ಕೊಂಡೆ ಎಳ್ಕೊಂಡು ಆಚೆ ಹೋಗಿ ಬಾಗ್ಲಾಕಿದ್ನಂತೆ ಮೇಡಮ್ ಅವನ. ಸೊ ಇದು ಎಕ್ಸಾಕ್ಟ್ ಎಲ್ಲ ವರ್ಡ್ಸ್ ಮಗು ಪಾಪು ಹೇಳಿದ್ದು ಹೇಳಿದೆ. ನಿಮಗೆ? Yes, madam. The 5-year-old baby, she is able to remember. Adre she was extraordinary bright, madam. Velle papu. ಒಂದ್ಸತಿ ಹೇಳ್ಕೊಟ್ರೆ ಅವ್ರು ಕಲ್ತ್ ಬಿಡ್ತಿದ್ರು. ಆ ತರ ಇದ್ರು ಮೇಡಮ್ ಅವ್ರು. ಲರ್ನಿಂಗ್ ಸ್ಕಿಲ್ಸ್ ಭಯಂಕರ ಇತ್ತು ಅವ್ರಿಗೆ. ಅವರು ಎಕ್ಸಾಕ್ಟ್ ವರ್ಡ್ಸ್ ಯೂಸ್ ಮಾಡಿ ಹೇಳಿದ್ದಾರೆ ಅವರು. ಸೊ ನನಗೆ ನಾನು ಅದನ್ನ ಬಾಮೇದಂಗೆ ಹೇಳಿದೆ, ನೋಡು ರಾಘು ಈ ತರ ಹಂಗ ಆಗ್ತಾ ಇದೆ, ಏನಾರ ಆಗ್ಲಿ ಆಗಿದ್ದಾಗ ಹೋಗ್ಬಿಡ್ಲಿ ನನ್ ಪಾಪು ಎತ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ ನಾನು. ಬಾವಾ ಬೇಡ ಬಾವಾ, ಮತ್ತೆ ಪೊಲೀಸು ಕೋರ್ಟು ಕಚೇರಿ ಅಂತೆಲ್ಲ ತಿರ್ಗಾಡ್ಬೇಕಾಗತ್ತೆ, ನಾವ್ ಹೆಂಗೋ ಒಂದ್ ಲೀಗಲ್ ರೂಟ್ ತಗೊಂಡಿದೀವಿ, ಮಾಡ್ಬಿಡೋಣ ಬನ್ನಿ ನಾವು ಲೀಗಲ್ ಆಗಿ ಹೋಗ್ಬಿಟ್ಟು ಕಸ್ಟಡಿಗೆ ಫೈಟ್ ಮಾಡೋಣಂತೆ ನಾವು. ಆಮೇಲೆ ಕೋರ್ಟ್ಗೆ ಏನೋ ಡಿಪಾಸಿಟ್ ಅಂತೆಲ್ಲ ಕೇಳಿದ್ರೆ ಅದಕ್ಕೆಲ್ಲ ಆಮೇಲೆ ವ್ಯವಸ್ಥೆ ಮಾಡ್ಕೊಳ್ಳೋಣ ಹಾಗೆ ಹೀಗೆ ಅಂತ ಹೇಳಿ ನನಗೆ ಒಪ್ಪಿಸ್ಬಿಟ್ರು ಅವರು. ಒಪ್ಸಿದಕ್ಕೆ ಅವತ್ತಿನ ದಿನ ಕೈಯಲ್ಲಿ ಹಿಡ್ಕೊಂಡಿದ್ದೆ ಮಗುನ, ಕೆಳಗೆ ಇಳಿಸಕ್ ಹೋಗ್ತಾ ಇದೀನಿ, ಕುತ್ಕೆನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ರು ಮೇಡಮ್ ನಂದು. ಆಮೇಲೆ ಎಷ್ಟು ಇಳಿಸಕ್ ಟ್ರೈ ಮಾಡಿದ್ರು ಇಳಿಲಿಲ್ಲ ಪಾಪು ನನ್ನ ಕೈಯಿಂದ. ಆಮೇಲೆ ಅವ್ರಿಗೆ ಹೋಗಿ ಐಸ್ ಕ್ರೀಮ್ ಎಲ್ಲ ತಿನ್ಸಿ ಪುಸ್ಲಾಯಿಸ್ಕೊಂಡ್ಬಿಟ್ಟು ತಗೊಂಡ್ಬಂದು ಮನೆಯಲ್ಲಿ ಒಳಗ್ ಬಿಟ್ಬಿಟ್ಟು ನಾನು ಆಚೆ ಬಂದಿದ್ದು ನನ್ನ ಲೈಫಿನ ಮೊದಲನೇ ಬಿಗ್ಗೆಸ್ಟ್ ಬ್ಲಂಡರ್ ಮೇಡಮ್ ನಾನ್ ಮಾಡಿರೋದು. ನಾನು ಅವತ್ತು ಮಗು ಎತ್ಕೊಂಡ್ ಬಂದ್ಬಿಟ್ಟಿದ್ರೆ ಏನೋ ಆಗ್ತಾ ಇದ್ದಿಲ್ಲ ಅನ್ಸುತ್ತೆ. ಇವತ್ತು ಇಲ್ಲೇ ಅಲ್ಲ ಮೇಡಮ್, 2 ತಿಂಗಳಾಗಿರ್ಲಿ 5 ತಿಂಗಳಾಗಿರ್ಲಿ ಮೇಡಮ್, ಎಲ್ಲಾರು ಹೋಗ್ಬಿಡ್ಬೋದಾಗಿತ್ತು, ನಾನು ಯಾರ ಕೈಗೂ ಸಿಗದೆ ಇರಂಗೆ ಮಗು ಹಿಡ್ಕೊಂಡ್ಬಿಟ್ಟು. ಅದ್ನೇ ಹೇಳಿದೆ, ಏನ್ ಮಾಡಕ್ಕಾಗತ್ತಪ್ಪ, ಎಷ್ಟ್ ದಿನ ಅಂತ ಹುಡುಕ್ತಾರೆ, ಹುಡುಕ್ಲಿ ಬಿಡು, ನಾನು ಹೋಗ್ತೀನಿ ಪಾಪು ತಗೊಂಡು ಅಂತಾನು ಹೇಳಿದ್ದೆ ಮೇಡಮ್. ಅವ್ರು ಅದೊಂದು ಬ್ಲಂಡರ್ ಆಗಿ ಎಲ್ಲ ಹಾಳಾಗೋಯ್ತು. ನನ್ನ ಲೈಫಲ್ಲಿ ಇರೋದು ಒಂದು ಪ್ರೆಷಸ್ ಬೇಬಿನ ನಾನು ಕಳ್ಕೊಂಡ್ಬಿಟ್ಟೆ ಮೇಡಮ್ ನಾನು. ಸೊ ಇದಾಯ್ತು ಮೇಡಮ್. ಅದು ಪಾಪುದು ಕಾರ್ಯ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಮೇಡಮ್. 13th ಡೇ ಫಂಕ್ಷನ್ ಅಪ್ಪ ಅಮ್ಮ ಕೂತ್ ಮಾಡ್ಬೇಕಾದ್ರೆ ಫಂಕ್ಷನ್ ಟೈಮಲ್ಲೂ ಶಿ ವಾಸ್ ನಾಟ್ ಪ್ರೆಸೆಂಟ್ ಮೇಡಮ್, ಬರ್ಲಿಲ್ಲ ಅವಳು, ಪೂಜೆಗೂ ಬರ್ಲಿಲ್ಲ. ನಮ್ಮ ಮಗುದ ಕೊನೆ ಕಾರ್ಯ ಮಾಡ್ಬೇಕಾಗಿತ್ತು, ನಾನು ಬರ್ಲಿಲ್ಲ. ದೆನ್ ಆನ್ ದ 4th ಏಪ್ರಿಲ್ ನನಗೆ ಕಾಡುಗೋಡಿ ಪೊಲೀಸ್ ಸ್ಟೇಷನ್ ಇಂದ ಕಾಲ್ ಬಂತು ದಟ್ ಬನ್ನಿ ನೀವು ಒಂದ್ ಸ್ವಲ್ಪ ಅಂತ ಕರೆದ್ರು. ಹೋಗಿದ್ದಾಗ ದೆಗೆ మీద ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ರು. ರಿಪೋರ್ಟ್ ಕೊಟ್ಟು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ತುಂಬಾ ಮೆಡಿಕಲ್ ಟರ್ಮ್ಸ್ ಗಳಿತ್ತು ಮೇಡಮ್. ಬಟ್ ಕಾಸ್ ಆಫ್ ಡೆತ್ ಮೇಲೆ ನಾನು ಫೋಕಸ್ ಮಾಡಿದ್ದೆ ಮೇಡಮ್ ಅವತ್ತು. ಸೊ ವೆನ್ ಐ ಲುಕ್ಡ್ ಎಟ್ ಇಟ್, ಅದರಲ್ಲಿ ಬರ್ದಿತ್ತು ಕಾಸ್ ಆಫ್ ಡೆತ್ ಇಸ್ ಡ್ಯೂ ಟು ಕಂಬೈನ್ಡ್ ಎಫೆಕ್ಟ್ ಆಫ್ ಅಸ್ಫಿಕ್ಸಿಯೇಷನ್ ಡ್ಯೂ ಟು obliterated airway and blunt force trauma to the abdomen ಅಂತ ಬರೆದಿತ್ತು ಮೇಡಮ್ ಅದರಲ್ಲಿ. ಸೊ ಎಜುಕೇಟೆಡ್ ಆಗಿ ನನಗೆ ಕೆಲವು ಅರ್ಥ ಆಯ್ತು ನನಗೆ. ಅದನ್ನ ತಗೊಂಡು ನಾನು ಅಲ್ಲಿರೋ ಇನ್ಸ್ಪೆಕ್ಟರ್ ಹತ್ರ ಹೋಗಿ, ಏನ್ ಸರ್ ಈ ತರ ಬಂದಿದೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತ ಕೇಳಿದ್ರೆ, ಇರಪ್ಪ ಕುತ್ಕೋ ಇಲ್ಲಿ, ವಿಲ್ ಡೂ ಒನ್ ಥಿಂಗ್, ನಾವು SSL ಗೂ ಕಳ್ಸಿದೀವಿ, SSL ರಿಪೋರ್ಟ್ ಬರ್ಲಿ, ಆಮೇಲೆ ವಿ ವಿಲ್ ಗೋ ಟು ದ ಡಾಕ್ಟರ್, ಗೌರ್ಮೆಂಟ್ ಅಪಾಯಿಂಟೆಡ್ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಫೈನಲ್ ಒಪಿನಿಯನ್ ತಗೊಂಡ್ಬಿಟ್ಟು ಆ ಒಪಿನಿಯನ್ ಬೇಸ್ಡ್ ಮೇಲೆ ಈ UDR ನ ಮರ್ಡರ್ ಕೇಸೋ ಇಲ್ಲ ಏನಾದ್ರು ಏನ್ ಬರುತ್ತೆ ಅದಕ್ಕೆ ನಾವು ತಿರುಗಿಸೋಣ ಅಂತ ನನಗೆ ಒಂದು ರಿಪ್ಲೈ ಕೊಟ್ರು. ಅಂಡ್ ಐ ಟೋಲ್ಡ್ ಆಯ್ತು ಸರಿ, ಅದು ಓಕೆ ಸರ್, ಈ ಮುಖದ ಮೇಲೆ ಎಲ್ಲ ಗಾಯ ತರ ಆಗಿತ್ತಲ್ಲ ಮಗುಗೆ, ಅದು ಏನಂತೆ ಸರ್ ಅಂತ ಕೇಳಿದೆ. ಅವಾಗ ಇಲ್ಲ ಅದು ರಾತ್ರಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾಗ, ಅರ್ಲಿ ಮಾರ್ನಿಂಗ್ ಹಾಸ್ಪಿಟ್ಲ್ ಕರ್ಕೊಂಡು ಹೋಗಿದ್ದಾಗ ವೆಂಟಿಲೇಟರ್ ಮಾಸ್ಕ್ ಹಾಕಿದ್ರಲ್ಲ, ಅದೊಂದ್ ಸ್ವಲ್ಪ ಹಿಂಗೆ ಪ್ರೆಸ್ ಆಗಿ ಆತರ ಆಗಿದೆ ಅಂತ ನನಗೆ ಹೇಳಿದ್ರು. ಓಕೆ ಸರ್, ಮತ್ತೆ ಮಾತಾಡ್ತೀನಿ ಸರ್ ನಿಮ್ಮ ಹತ್ರ. ಓಕೆ ಮೇಡಮ್. ಓಕೆ ಸರ್.